ನನ್ನ ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ರಿಗೂ ನಮಸ್ಕಾರಗಳು. ನನ್ನ ವಿಡಿಯೋಗಳನ್ನು ಯಾರು ನೋಡದೇ ಇರಲಿ, ನಾನು ಮಾತ್ರ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಈ ಬಿಗ್ ಬಾಸ್ನಲ್ಲಿ ನಡೆಯುವಂಥ ಕೆಲವೊಂದು ಸ್ವಾರಸ್ಯಕರ ಘಟನೆಗಳನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತನ ಬಗ್ಗೆ ಮೇನ್ ಪಿನ್ ಮಾಡಿ ನಾನು ಜಾಸ್ತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ವೀಕ್ಷಕರೇ. ಅದೇ ರೀತಿಯಾಗಿ ಹನುಮಂತನಿಗೆ ಏನು ಹೊಡೆದಿದ್ಲಲ್ಲ ಭವ್ಯ, ಅವಳು ಜೈಲಲ್ಲಿದ್ಲು. ಆ ಜೈಲಿಗೆ ಹೋಗೋ ಟೈಮ್ನಲ್ಲಿ ಕರ್ನಾಟಕದ ಜನತೆಗೆ ಆಯಮ್ಮ ಕ್ಷಮೆ ಕೇಳಿದ್ಲು. ಅದೇ ರೀತಿಯಾಗಿ ಹನುಮಂತು ತಂದೆ ತಾಯಿಗೆ ಇಡೀ ಕುಟುಂಬ ಬಿಗ್ ಬಾಸ್ ಕುಟುಂಬದವರು ಸೇರಿ ಸಾರಿ ಕೇಳಿದರು. ತದನಂತರದಲ್ಲಿ ಭವ್ಯಗೌಡ ಜೈಲಿಗೆ ಹೋಗ್ತಾಳೆ. ಅದನ್ನು ಹನುಮಂತನೇ ಜೈಲಿಗೆ ಕಳಿಸಿ ಬೀಗ ಹಾಕ್ತಾನೆ. ನಂತರ ಕಿಚ್ಚ ಸುದೀಪ್ ಅವರ ಆಗಮನವಾಗುತ್ತೆ ಸಂಡೇನಲ್ಲಿ. ಇದರಲ್ಲಿ ಮಂಜಣ್ಣನವರು ಹನುಮಂತ ಬಗ್ಗೆ ಏನು ಅನ್ಸುತ್ತಪ್ಪ ಅನ್ನುವಂಥ ಮಾತು ಕೇಳಿದಾಗ, ಇಲ್ಲ ಸರ್, ಏನು ಮಾಮೂಲು ಹನುಮಂತ, ಏನು ಸ್ಟಿಕ್ ಇಲ್ಲ ಅನ್ನುವಂಥ ಮಾತು ಹನುಮಂತನ ಬಗ್ಗೆ ಮಂಜಣ್ಣ ಹೇಳಿದಾಗ, ಹನುಮಂತು ಸ್ಮೂತಿಯಾಗಿ ನಗ್ತಾನೆ, ಒಂದು ಕೌಂಟ್ರ್ ಕೊಡ್ತಾನೆ. ಆಯ್ತಪ್ಪ, ಇನ್ಮೇಲೆ ತೋರಿಸ್ತೀನಿ ಕ್ಯಾಪ್ಟನ್ ಅಂದ್ರೆ ಏನನ್ನು, ಹಚ್ತೀನಿ ನಿನ್ನ ತಲೆಗೆ ಮುಲಾಮು ಎನ್ನುವಂಥ ರಿವರ್ಸ್ಗೆ ಲುಂಗಿ ಎತ್ತಿ ಕಟ್ಟಿ ಜಬರ್ದಸ್ತಾಗಿ ಕ್ಯಾಪ್ಟನ್ಶಿಪ್ ಇದರಲ್ಲಿ ನಾಯಕತ್ವದ ಗತ್ತಿನಲ್ಲಿ ಹೇಳ್ತಾನೆ. ಆವಾಗ ಮಂಜಣ್ಣ ತಬ್ಬಿಬ್ಬಾಗಿ ಸುಮ್ಮನೆ ಕೂತಿರ್ತಾನೆ. ತದನಂತರದಲ್ಲಿ ರಜತ್ ಬುಡಕ್ಕೆ ಕೊಳ್ಳಿ ಇಟ್ಟ ಕಿಚ್ಚ ಸುದೀಪ್ರವರು ಹನುಮಂತು, ಭವ್ಯ, ಚೈತ್ರ, ಮೋಕ್ಷಿತ ಹಾಗೂ ಗೌತಮಿಯರನ್ನ ಆಯ್ಕೆ ಮಾಡಿ ನಾಮಿನೇಟ್ ಮಾಡಿದ್ರಲ್ಲ, ಅವ್ರ ಕ್ಯಾಪ್ಟನ್ಶಿಪ್ ಆದಾಗ, ಅವ್ರ ಮೇಲ್ವಿಚಾರಣೆ ಇದ್ದಾಗ ಒಂದು ಟಾಸ್ಕಲ್ಲಿ, ಅದರ ಬಗ್ಗೆ ಮಾತಾಡಿ ಅದನ್ನು ಸಖತ್ತಾಗಿ ಅವರಿಗೆ ಕ್ಲಾಸ್ ತಗೊಂಡ್ರು. ಬರೀ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತೀಯ, ಬರೀ ಹೆಣ್ಮಕ್ಳನ್ನೇ ನೀನು ನಾಮಿನೇಟ್ ಮಾಡ್ತೀಯ ಅನ್ನೋಂಥ ಮಾತನ್ನು ಬೈದಾಗ ಅವರು ಏನೇನೋ ರೀಸನ್ಗಳು ಕೊಟ್ಟರು ರಜತ್ ಅವರು. ಆದರೂ ಇದು ಎಲ್ಲೋ ಪಾರ್ಶಾಲಿಟಿ ಅಂತಾಗಿತ್ತು. ತದನಂತರದಲ್ಲಿ 4 ಜನ ಮಹಿಳೆಯರಲ್ಲಿ ಒಬ್ಬರು ಫಿನಾಲಿಗೆ ಹೋಗುವಂಥ ಅರ್ಹತೆ ಇರಲಿಲ್ವಾ, ನೀನು ಬರೀ ಅವ್ರನ್ನೇ ಟಾರ್ಗೆಟ್ ಮಾಡಿದೆ ಅನ್ನುವಂಥ ಟಾಪಿಕ್ ಮುಕ್ತಾಯ ಆದ ನಂತರದಲ್ಲಿ ಈ ವಾರದ ಅತಿ ಮುಖ್ಯ ಘಟ್ಟ ಅಂತಲೇ ಹೇಳಬಹುದಂಥ ಒಂದು ಇನ್ಸಿಡೆಂಟ್ ನಡೀತು. ಅದರಲ್ಲಿ ಪ್ರತಿಯೊಬ್ಬರಿಗೆ ನಿಮಗೆ ನಿಮ್ಮ ಜರ್ನಿಗೆ ಅಡಚಣೆ ಮಾಡುವಂಥವ್ರು, ಇವ್ರನ್ನ ಹೊರಗೆ ತೆಗೆದ್ರೆ ನಾನು ಸೇಫಾಗಿ ಕಪ್ ಗೆಲ್ತೀನಿ ಅನ್ನುವಂಥ ಯಾರಾದರೂ ನಿಮ್ಮ ಹತ್ರ ಹೆಸರಿದ್ದರೆ ಹೇಳ್ಬೋದು ಅಂತೇಳಿ ಹೇಳಿದಾಗ ಪ್ರತಿಯೊಬ್ಬರು ಹೇಳ್ತಾರೆ. ಅದರಲ್ಲಿ ಮೋಕ್ಷಿತ ಅವರು ರಜತ್ ಅವ್ರ ಹೆಸರು ಹೇಳ್ತಾರೆ, ಧನ್ರಾಜ್ ಅವರು ತ್ರಿವಿಕ್ರಮ್ ಅವ್ರ ಹೆಸರು ಹೇಳ್ತಾರೆ, ತ್ರಿವಿಕ್ರಮ್ ಅವರು ಹನುಮಂತು ಹೆಸರು ಹೇಳ್ತಾರೆ, ಗೌತಮಿ ಹನುಮಂತು ಹೆಸರು ಹೇಳ್ತಾರೆ, ರಜತ್ ತ್ರಿವಿಕ್ರಮ್ ಹೆಸರು ಹೇಳ್ತಾನೆ, ಮಂಜು ಹನುಮಂತು ಹೆಸರು ಹೇಳ್ತಾನೆ, ಭವ್ಯ ತ್ರಿವಿಕ್ರಮ್ ಹೆಸರು ಹೇಳ್ತಾಳೆ, ಚೈತ್ರ ಹನುಮಂತನ ಹೆಸರು ಹೇಳ್ತಾಳೆ, ಹನುಮಂತ ತ್ರಿವಿಕ್ರಮ್ನ ಹೆಸರು ಹೇಳ್ತಾನೆ. ನೋಡಿ, ಇದರಲ್ಲಿ ಒಟ್ಟು 9 ಓಟ್ನಲ್ಲಿ ಹನುಮಂತಿಗೆ 4 ಜನ ಹೇಳ್ತಾರೆ, ತ್ರಿವಿಕ್ರಮ್ಗೆ 4 ಜನ ಹೇಳ್ತಾರೆ, ರಜತ್ಗೆ ಒಬ್ಬರನ್ನೇ ಹೇಳ್ತಾರೆ. ನೋಡಿ ಇಲ್ಲಿ ಯಾವ ರೀತಿ ಇದೆ, ಇದು ಏನು ಮಾಡ್ತಾರೆ ನೆಕ್ಸ್ಟ್ ಅಂದರೆ, ಜಾಸ್ತಿ ಓಟ್ ಬಿದ್ದವರಿಗೆ ಅಲ್ಲ, ಜಾಸ್ತಿ ಓಟ್ ಅಲ್ಲ, ಪ್ರತಿ ಸಾರಿ ಅವರವ್ರ ಹೆಸರು ಹೇಳಿದಾಗ ಒಂದು ಫಿರಂಗಿಯನ್ನು ಇಟ್ಟಿರ್ತಾರೆ ಎದುರುಗಡೆ, ಅದ್ರ ಎದುರುಗಡೆ ಇವ್ರನ್ನ ಕೂರಿಸಿರ್ತಾರೆ. ಕೂತಾಗ ಈ ಫಿರಂಗಿಯಿಂದ ಗುಂಡನ್ನು ಹಾರ್ತಾರೆ. ಗುಂಡಂದ್ರೆ ರಿಯಲ್ ಗುಂಡಲ್ರಿ, ಮತ್ತೆ ಅದು ಬಣ್ಣ ತುಂಬಿರುವಂಥ ಒಂದು ಕಲರ್ಫುಲ್ ಗುಂಡು, ಹೋಳಿ ಹಬ್ಬದಲ್ಲಿ ನಾವು ಹೊಡಿತೀವಲ್ಲ ಆ ರೀತಿಯಿಂದ ಒಂದು ಕಲರ್ ಫೈರ್ ಆಗುತ್ತೆ ಅವ್ರ ಮುಖದ ಮೇಲೆ. ಅವ್ರ ಮುಖಕ್ಕೆ ರಕ್ಷಾ ಕವಚ ಕಟ್ಟಿರ್ತಾರೆ, ಅದಕ್ಕೆ ಫೈರ್ ಆಗುತ್ತೆ ಅವ್ರ ಮುಖಕ್ಕೆ, ಅವ್ರು ಕಲರ್ಫುಲ್ ಆಗ್ತಾರೆ. ಈ ರೀತಿ ಹನುಮಂತಿಗೆ 4 ಸಾರಿ ಆಗುತ್ತೆ, ತ್ರಿವಿಕ್ರಮ್ಗೆ 4 ಸಾರಿ ಆಗುತ್ತೆ, ರಜತ್ಗೆ 1 ಸಾರಿ ಆಗುತ್ತೆ. ಇದರ ಒಳತಿರುವು ಏನಂದರೆ, ಒಳತಿರುಳು ಇದರದ್ದು, ಈ 9 ಜನರಲ್ಲಿ 3 ಜನರು ಸಖತ್ತಾಗಿ ಆಡುವ ಜನ ಇದ್ದಾರೆ, ಮುಂದೆ ಫಿನಾಲೆ ಗೆಲ್ಲುವಂಥ ಕೆಪಾಸಿಟಿ ಇವರಿಗಿದೆ. ಅದರಲ್ಲೂ ಹನುಮಂತು 4, ತ್ರಿವಿಕ್ರಮ್ 4 ತಗೊಂಡಾಗ ಇವರಿಬ್ಬರಲ್ಲೇ ಎಲ್ಲೋ ಟಕ್ ಆಫ್ ಫೈನಲಲ್ಲಿ ಬೀಳುತ್ತೆ ಅನ್ನುವಂಥ ಮನೆ ಮಂದಿಯ ಅಭಿಪ್ರಾಯ ಆಗಿತ್ತು. ಅದೇ ರೀತಿಯಿಂದ ಇಲ್ಲಿ ರಜತ್ ಅವರು ಅದನ್ನು ಹೊರಗೆ ತೆಗೆದ್ರು. ತದನಂತರದಲ್ಲಿ ಎಲ್ಲರನ್ನು ಕ್ಲಾಸ್ ತಗೊಂಡ್ರು. ಏನು ಕ್ಲಾಸ್ ತಗೊಂಡ್ರಂದರೆ, ಲೀಸ್ಟಲ್ಲಿ ಯಾರ್ಯಾರು ಇರಲಿಲ್ಲವೋ ಅವರಿಗೆ ಉಗಿದ್ರು. ಯಾಕೆ ನೀವು ಹೆಸರಲ್ಲಿ ಬರಲಿಲ್ವಲ್ಲ, ನಿಮ್ಮ ಹೆಸರು ಯಾರು ತಗೊಳ್ಳಿಲ್ವಲ್ಲ, ನೀವೇ ಬೇರೆಯವ್ರ ಹೆಸರು ತೊಗೊಂಡ್ರಿ, ಹಂಗಾದ್ರೆ ನಿಮ್ಮದು ಕೆಪಾಸಿಟಿ ಏನು ಈ ಆಟದಲ್ಲಿ, ನಿಮ್ಮ ವ್ಯಕ್ತಿತ್ವ ಏನು, ನೀವು ತೋರಿಸ್ಕೊಟ್ಟಿದ್ದು 4 ಜನ 4 ಓಟ್ ಹಾಕಿದ್ರಲ್ಲ ಹನುಮಂತು ತ್ರಿವಿಕ್ರಮ್ ಅವ್ರಿಗೆ, ಅವ್ರ ಹತ್ರ ಕೆಪಾಸಿಟಿ ಇದೆ ಅನ್ನುವಂಥ ಮಾತನ್ನು ನೀವು ತೋರಿಸಿದ್ರಿ. ನಿಮ್ಮ ನೀವು ಬಣ್ಣ ಹಾಕಿರೋದು ಅವ್ರ ಮುಖಕ್ಕಲ್ಲ, ನಿಮ್ಮ ಮುಖಕ್ಕೆ ನೀವೇ ಬಣ್ಣ ಹಾಕ್ಕೊಂಡಿದ್ದೀರಿ, ನಿಮ್ಮ ಮುಖಕ್ಕೆ ನೀವೇ ಫೈರ್ ಹಾಕ್ಕೊಂಡಿದ್ದೀರಿ, ಗೊತ್ತಾಯ್ತಾ ಅಂತ ಎಲ್ಲ ಸಖತ್ತಾಗಿ ಕ್ಲಾಸ್ ತೊಗೊಂಡಾಗ ಎಲ್ಲರೂ ಪೆಚ್ಚಾಗ್ಬಿಟ್ರು. ಇವ್ರೇನು ಅಂದ್ಕೊಂಡ್ರು, ಇವ್ರಿಗೆ ಜಾಸ್ತಿ ಓಟ್ ಹಾಕಿದರೆ ಇವ್ರಿಗೆ ಏನಾದರೂ ಮೈನಸ್ ಆಗ್ಬೋದು ಅನ್ನುವಂಥ ಥಿಂಕಿಂಗಲ್ಲಿದ್ದರು ಎಲ್ಲರೂ ಮನೆ ಮಂದಿ.
ಈಗ ನೋಡಿ ಅವ್ರಿಗೆ ಪ್ರಶಂಸೆ 4 ಓಟ್ ತೊಗೊಂಡವರಿಗೆ, ಹನುಮಂತು ತ್ರಿವಿಕ್ರಮ್ಗೆ. ಅವ್ರ ಬಗ್ಗೆ ನಿಮಗೆ ಇಷ್ಟು ಭಯ ಇದೆ ಅಂದರೆ ನೀವು ಯಾವ ಥರ ಆಟ ಆಡ್ತೀರಾ? ನೀವು ಆಟ ಸರಿ ಇಲ್ಲ ನಿಮ್ಮದು ಅನ್ನುವಂಥ ಮಾತನ್ನು ಒಳರ್ಥವನ್ನು ಹೇಳ್ತಾರೆ. ನಿಮ್ಮ ಹೆಸರನ್ನು ಯಾರೂ ತಗೊಂಡಿಲ್ಲ ಅಂದರೆ ನೀವು ಥ್ರೆಟ್ ಆಗಿಲ್ಲ ಅವರಿಗೆ ನೀವು ಲೆಕ್ಕದಲ್ಲಿಲ್ಲ ಅಂತಲೇ ಅರ್ಥ. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಹೆಸರು ಬಂದಿಲ್ಲ ಅಂದರೆ ನೀವು ಯಾರಿಗೂ ಲೆಕ್ಕದಲ್ಲಿಲ್ಲ. ಈ 3 ಜನ ಮಾತ್ರ ಲೆಕ್ಕ. ಬಿಗ್ ಬಾಸ್ನಲ್ಲಿ ನೀವು ಯಾರು ಲೆಕ್ಕಕ್ಕಿಲ್ಲ ಅನ್ನುವಂಥ ಮಾತು ಇಲ್ಲಿ ಹೊರಗೆ ಬಂದಿದೆ. ನಿಮಗೆ ಗೊತ್ತಾಗ್ತಿಲ್ವಾ? ನೀವು ಇನ್ನೂ ಪಿಕಪ್ ಆಗೋಲ್ವಾ? ಯಾವಾಗ ಪಿಕಪ್ ಆಗ್ತೀರಾ? ಯಾವಾಗ ಆಡ್ತೀರಾ? ಇನ್ಮೇಲಾದರೂ ತಿದ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಇನ್ನೊಂದು ಸ್ವಾರಸ್ಯಕರ ಟಾಂಗ್ ನಡೆಯುತ್ತೆ. ತ್ರಿವಿಕ್ರಮ್ ನಾನು ಆಡ್ತೀನಿ, ಚೆನ್ನಾಗಿ ಆಡ್ತೀನಿ, ನಾನು 4 ಫುಟ್ ಬಿದ್ದಿದ್ದಕ್ಕೆ ನಾನು ಸಖತ್ತಾಗಿ ಆಡಿ ಫಿನಾಲೆ ಗೆಲ್ಲೋ ಕೆಪಾಸಿಟಿ ನನ್ನಲ್ಲಿದೆ ಅನ್ನುವಂಥ ಮಾತು ಹೇಳಿದಾಗ ಹನುಮಂತು ಹೇಳ್ತಾನೆ, ಸರ್ ನಾನು ಆಟ ಚಲು ಮಾಡಿ ಭಾಳ ದಿನ ಆತ್ರಿ, ಇವರಿಗೆ ಇವತ್ತು ಗೊತ್ತಾಗೈತ್ರಿ ಅಂತ ಹೇಳಿದಾಗ ಮತ್ತೆ ಸಭೆಯಲ್ಲಿದ್ದವರೆಲ್ಲ ತಬ್ಬಿಬ್ಬಾಗ್ತಾರೆ ವೀಕ್ಷಕರೇ. ತದನಂತರದಲ್ಲಿ ಈ ವಾರ ಯಾರು ನಾಮಿನೇಟಿಂದ ಸೇಫ್ ಅಂತ ತೆಗೆದಾಗ ಮೊದಲೇ ತ್ರಿವಿಕ್ರಮ್ ಸೇಫ್ ಆಗಿದ್ರು. ಈಗ ಮೋಕ್ಷತ್ ಅವರು ಸೇಫ್ ಆಗ್ತಾರೆ. ಈ ಮೋಕ್ಷತ್ ಅವರು ಸೇಫ್ ಆದಾಗ ಇದರಲ್ಲಿ ಉಳಿದಿದ್ದು ಇಬ್ಬರೇ, ಧನು ಹಾಗೂ ಚೈತ್ರರವರು. ಅದರಲ್ಲಿ ಒಳಗಡೆ ಒಂದು ಚೀಟಿ ಇರುತ್ತೆ, ಅದರಲ್ಲಿ ಧನು ಹೆಸರು ಇರುತ್ತೆ, ನೀವು ಸೇಫ್ ಅಂತೇಳಿ. ಅವಾಗ ಚೈತ್ರಗೆ ಕುಂದಾಪುರಕ್ಕೆ ಬಸ್ ಟಿಕೆಟ್ ಬುಕ್ ಆಗುತ್ತೆ. ಅಲ್ಲಿಂದ ಚೈತ್ರ ಸೀದಾ ಮನೆಗೆ ಹೋಗ್ಬಿಡ್ತಾರೆ. ಚೈತ್ರ ಕುಂದಾಪುರಕ್ಕೆ. ಇಲ್ಲಿಗೆ ಚೈತ್ರ ಕುಂದಾಪುರ ಅವರ ಫೈರಿಂಗ್ ಪರ್ಫಾರ್ಮೆನ್ಸ್ ಕ್ಲೋಸ್ ಆಯಿತು. ಇನ್ನೇನಿದ್ರು ನಾನು ರಾಜಕೀಯದಲ್ಲಿ ಫೈರ್ ಆಗ್ತೀನಿ, ಅಲ್ಲಿ ನಾನು ಟಾರ್ಗೆಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾಳೆ ಚೈತ್ರರವರು. ಕಿಚ್ಚ ಸುದೀಪ್ ಅವರಿಗೆ ಮನೆಗೆ ಕಳಿಸುವಂಥ ಸಂದರ್ಭದಲ್ಲಿ ವೀಕ್ಷಕರೇ ಇಲ್ಲಿಗೆ ಅಮ್ಮನ ಚರಿತ್ರೆ ಮುಗಿದು ಬಿಗ್ ಬಾಸ್ನಲ್ಲಿ. ತದನಂತರದಲ್ಲಿ ಒಂದು ವಿಷಯವನ್ನು ನಿಮಗೆ ಹೇಳೋಕೆ ಬಂದಿದ್ದೀನಿ, ಹೇಳ್ತೀನಿ ನೋಡಿ. ನನ್ನ ಜರ್ನಿಗೆ ಹನುಮಂತು ಅಪೋಸಿಟ್ ಆಗ್ಬೋದು ಬಿಗ್ ಬಾಸ್ ಗೆಲ್ಲಲಿಕ್ಕೆ ಅಂತೇನು ಹೇಳಿದ್ರಲ್ಲ, ಅದರಲ್ಲಿ ಚೈತ್ರ ಕುಂದಾಪುರವರಂತೂ ಹೊರಟೋದ್ರ ಮನೆಗೆ. ಇನ್ನು ಉಳಿದಿರುವಂಥ 3 ಜನ ತ್ರಿವಿಕ್ರಮ್, ಗೌತಮಿ ಹಾಗೂ ಮಂಜುನವರಂತೂ ಬಿಡಿ, ಫಿನಾಲಿಗೆ ಹೋಗಿಲ್ಲ, ಗೌತಮಿನೂ ಹೋಗಿಲ್ಲ. ಉಳಿದಿರುವಂಥದ್ದು ತ್ರಿವಿಕ್ರಮ್ಗೂ ಹನುಮಂತು ಕಂಡ್ರೆ ಭಯನ. ಇಲ್ಲಿ ನೋಡಿ, ಹನುಮಂತೂ ತ್ರಿವಿಕ್ರಮ್ ಹೆಸರು ಹೇಳಿದಾನೆ. ಯಾರು ನಿನಗೆ ಅಡೆತಡೆ ಅಂದರೆ ನೋಡಿ ಯಾವ ಥರ ಇದೆ. ಇವರಿಬ್ಬರಲ್ಲಿ ಟಕ್ ಆಫ್ ವಾರ್ ಬೀಳ್ತಾ ಇದೆ. ಅದರಲ್ಲಿ ತ್ರಿವಿಕ್ರಮ್ ಹನುಮಂತುಗೆ ಯಾವ ರೀತಿಯಿಂದನೂ ಸರಿಸಮ ಅಲ್ಲ. ಕೇವಲ ಅದು ಮನೆಯಲ್ಲಿ ಇದ್ಕೊಂಡು, ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಚೈತ್ರ ಜೊತೆ ಡ್ರಾಮಾ ಮಾಡ್ತಿರ್ತಾನಲ್ಲ, ಹೈ ಡ್ರಾಮಾ. ಈ ಎರಡೂ ಚೈತ್ರ ಹಾಗೂ ಭವ್ಯ ಹಾಗೂ ತ್ರಿವಿಕ್ರಮ್ ಜೋಡಿ ಹಕ್ಕಿಗಳಲ್ಲಿ ಗೂಡು ಕಟ್ಕೊಂಡಿದ್ದಾವಲ್ಲ ಒಳಗಡೆ, ಅದು ಎಲ್ರಿಗೂ ಗೊತ್ತಾಗಿದೆ. ಜನರ ಪೋಲ್ ಕೌಂಟ್ ಕೂಡ ಕಡಿಮೆ ಆಗಿದೆ ಅವ್ರ ಮೇಲೆ. ಕರ್ನಾಟಕದ ಜನತೆ ಆಶೀರ್ವಾದ ಮೇಲೆ ಕಡಿಮೆ ಆಗಿದೆ ಅವ್ರ ಗೇಮಿಂದ. ಈ ಮಂಜು ಹಾಗೂ ಗೌತಮಿಯರಂತೂ ಸ್ನೇಹ ಮಾಡಿನೇ ಫಿನಾಲೆಯಿಂದ ಹೊರಗೆ ಉಳಿದುಬಿಟ್ಟಿದ್ದಾರೆ. ಈ ಫಿನಾಲೆಯಲ್ಲಿರುವಂಥ ಭವ್ಯ ಹಾಗೂ ತ್ರಿವಿಕ್ರಮ್ ಕೂಡ ಹೋಗ್ತಾರೆ ಮನೆಗೆ, ಒಬ್ಬರು ಮೇಲೆ ಒಬ್ಬರು ಪುಷ್ ಮಾಡೋ ರೀತಿಯಲ್ಲಿ ಗೆಲ್ಲೋ ಆಟದಲ್ಲಿ. ಈ ಹನುಮಂತನ ಮುಂದೆ ಇವ್ರೇನು ನಡೆಯಲ್ಲ ನೋಡಿ. ತ್ರಿವಿಕ್ರಮ್ಗೂ ಭಯ ಇದೆ ಹನುಮಂತನ ಬಗ್ಗೆ, ಭವ್ಯಗೆ ತ್ರಿವಿಕ್ರಮ್ ಬಗ್ಗೆ ಭಯ ಅಂತೆ ನೋಡಿ. ಇಬ್ಬರಿಗೆ ಭಯ ಇದೆ, ಭವ್ಯಗೂ ತ್ರಿವಿಕ್ರಮ್ ಬಗ್ಗೆ ಭಯ, ಮತ್ತು ಹನುಮಂತಗೂ ತ್ರಿವಿಕ್ರಮ್ ಬಗ್ಗೆ ಭಯ. ಅಂದರೆ ಇವರಿಬ್ಬರಿಗೂ ಟಫ್ ಕಂಟೆಸ್ಟೆಂಟ್ಸ್ ಅಂದರೆ ಈ ತ್ರಿವಿಕ್ರಮ್ ಇದ್ದಾನೆ. ಹಾಗೂ ರಜತ್ಗೂ ಕೂಡ ತ್ರಿವಿಕ್ರಮ್ ಅಂತೆ ಭಯ ನೋಡಿ. ಈ 3 ಜನ ತ್ರಿವಿಕ್ರಮ್ ಹೆಸರು ಹೇಳ್ತಾರೆ. ಅಂದರೆ ಅವನು ಸ್ವಲ್ಪ ಟಫ್ ಕಂಟೆಸ್ಟಲ್ಲಿದ್ದಾನೆ, ಆದರೆ ಹನುಮಂತಿಗೆ ಸಮ ಅಲ್ಲ. ತ್ರಿವಿಕ್ರಮು ಬರೀ ತನ್ನ ತೋಳ್ಬಲದ ಮೇಲೆ ಕೂತಿದ್ದಾನೆ ಆಟದಲ್ಲಿ ಸೈಲೆಂಟಾಗಿ. ಭವ್ಯನ ಜೊತೆನೇ ಜಾಸ್ತಿ ಕಾಲ ಕಳೆಯುವಂಥ ತ್ರಿವಿಕ್ರಮ್ ಎಲ್ಲರ ಜೊತೆ ಸರಿಯಾಗಿ ಹೊಂದಿಕೆ ಆಗ್ತಿಲ್ಲ. ಎಲ್ಲರನ್ನು ಟಾರ್ಗೆಟ್ ಮಾಡಿ ಕೇವಲವಾಗಿ ನೋಡ್ತಾ ಇದ್ದಾನೆ, ತಾನೇ ಫೈನಲಲ್ಲಿ ಗೆಲ್ಲೋ ವ್ಯಕ್ತಿ ಅನ್ನೋ ರೀತಿಯಿಂದ ಬಿಹೇವ್ ಮಾಡ್ತಿರ್ತಾನೆ ನೋಡಿ. ಬೇಕಾದ್ರೆ ಶೋನಲ್ಲಿ ಯಾವ ಥರ ಕಾಣ್ತಿರ್ತಾನೆ. ಓವರ್ ಕಾನ್ಫಿಡೆನ್ಸ್ ಇದೆ ತ್ರಿವಿಕ್ರಮ್ನಲ್ಲಿ, ಓವರ್ ಕಾನ್ಫಿಡೆನ್ಸ್. ಈ ಓವರ್ ಕಾನ್ಫಿಡೆನ್ಸೇ ಅವನಿಗೆ ಮುಳುವಾಗುತ್ತೆ ಫೈನಲಲ್ಲಿ ಗೆಲ್ಲೋದು. ಹನುಮಂತನೇ ಅಂತ ಗೊತ್ತಾಗುತ್ತೆ, ಯಾಕಂದರೆ ಹನುಮಂತನ ವ್ಯಕ್ತಿತ್ವ ಬೇರೆ, ತ್ರಿವಿಕ್ರಮ್ ವ್ಯಕ್ತಿತ್ವ ಬೇರೆ. ಹನುಮಂತು ಎಲ್ಲೆಲ್ಲೂ ಟಾಸ್ಕ್ಗಳನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾನೆ. ಯಾವುದೇ ಸೀರಿಯಸ್ ತೊಗೊಳ್ಳಾರ್ದಂಗೆ ಕೂಲಾಗಿ ಎಲ್ಲರ ಜೊತೆ ಚೆನ್ನಾಗಿ ನಗುತ್ತಾ ಆಡ್ತಾನೆ. ಅದೇ ತ್ರಿವಿಕ್ರಮ್ ಶಿಕ್ಷಕರ ಮೇಲೆ ಎದ್ದು ಎಗರಾಡಿ ಹೋಗೋದು, ಜಗಳ ಮಾಡೋದು, ಕಿರಿಕಿರಿ ಮಾಡೋದು, ಟಾಂಗ್ ಕೊಡೋದು, ಬಾಡಿ ತೋರಿಸೋದು, ಈ ರೀತಿಯಿಂದ ಆಡ್ತಿರ್ತಾನೆ. ಇವೆರಡೂ ಡಿಫ್ರೆಂಟ್ ವ್ಯಕ್ತಿತ್ವಗಳು. ಯಾವುದೇ ರೀತಿಯಿಂದನೂ ಹನುಮಂತಿಗೆ ಸಮ ಆಗಲ್ಲ ತ್ರಿವಿಕ್ರಮ್.
ತ್ರಿವಿಕ್ರಮ್ ಏನಿದಾನಲ್ಲ, ದಿಕ್ಕಿಲ್ದಂಗೆ 3 ದಿಕ್ಕು ಕಾಣ್ಲಾರ್ದಂಗೆ ಓಡೋಗ್ತಾನೆ ಇರಿ. ಕಾಯ್ತಾ ಇರಿ ವೀಕ್ಷಕರೇ, ಆ ಗಳಿಗೆಗೋಸ್ಕರ ನಾವು ಕಾಯೋಣ. ಅದೇ ರೀತಿಯಾಗಿ ನೀವೆಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಲವಾರು ವೀಡಿಯೋಗಳನ್ನು ನೋಡೋಕ್ಕೆ ನೀವು ಅವಕಾಶಗಳನ್ನು ತೆಗೆದುಕೊಳ್ಳಿ. ನಾನು ಯಾವುದೇ ವೀಡಿಯೋವನ್ನು ನಾನು ನೇರವಾಗಿ ಶೋ ನೋಡಿದ ಮೇಲೆ ಹಾಕ್ತೀನಿ. ಯಾವುದೋ ಪ್ರೊಮೋ ನೋಡಿನೋ ಯಾವುದೋ ಕಲ್ಪನೆ ನೋಡಿನೋ ಹಾಕಲ್ಲ ವೀಕ್ಷಕರೇ. ಆದ್ದರಿಂದ ನನ್ನ ನಿರಂತರ ವೀಡಿಯೋಗಳನ್ನು ನೋಡೋಕ್ಕೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.